ಗಾದೆ ಮಾತುಗಳು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಕನ್ನಡದ ಅದ್ಭುತವಾದಂಥ, ತುಂಬ ಪ್ರಸಿದ್ಧವಾದಂಥ ಈ ಗಾದೆ ಮಾತುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಎಲ್ಲರೂ ಒಟ್ಟಾಗಿದ್ದಾಗ ನಮ್ಮಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ ಎಂಬುದು ಇದರ ಅರ್ಥ. ಒಗ್ಗಟ್ಟಿನಲ್ಲಿ ಬಲವಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಇದರ ಅರ್ಥ, ನಾವು ದೂರದಲ್ಲಿರುವ ವಸ್ತು ನಮ್ಮ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣುತ್ತೆ. ನಾವು ಅದರ ಹತ್ತಿರ ಹೋಗಿ ಅದರಲ್ಲಿ ಏನಿದೆ ಅಂತ ನೋಡಿದಾಗ ಗೊತ್ತಾಗತ್ತೆ ನಮಗೆ ಅದರಲ್ಲಿ ಇರೋದು ಎಲ್ಲ ಸತ್ಯಗಳು. ಆದರದಿಂದ ದೂರದ ಬೆಟ್ಟ ಯಾವಾಗಲೂ ನೋಡುವುದಕ್ಕೆ ಕಣ್ಣಿಗೆ ಚಂದ. ಆದರೆ ನಾವು ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಅದರ ಹತ್ತಿರದಿಂದ ಹೋಗಿ ಅದನ್ನು ನೋಡಿದಾಗ ಮಾತ್ರ ನಮಗೆ ಅದರ ಒಳಗಿರುವಂಥ ಪ್ರತಿಯೊಂದು ಗೊತ್ತಾಗತ್ತೆ ಎಂದು ಈ ಗಾದೆ ಮಾತು ತಿಳಿಸುತ್ತೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಈ ಗಾದೆ ಮಾತಿನ ಅರ್ಥ, ಒಂದು ಗಿಡವಿದ್ದಾಗ ಅದನ್ನು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹಗ್ಗ ಕಟ್ಟಿಕೊಂಡು ಅದನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಮೇಲೆ ಎಬ್ಬಿಸಬಹುದು. ಅದೇ ರೀತಿ ಒಂದು ಚಿಕ್ಕ ಮಗುವಾಗಿದ್ದಾಗ ಅದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ವಿದ್ಯೆ, ಬುದ್ಧಿ ಎಲ್ಲವನ್ನು ನೀಡಿ ಒಂದು ಸುಂದರ ಮೂರ್ತಿ ಮಾಡೋದು ನಮ್ಮ ಕೈಯಲ್ಲಿದೆ. ಆದ್ದರಿಂದ ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗೀತೆ. ನಾವು ಚಿಕ್ಕ ಮಕ್ಕಳನ್ನು ಚಿಕ್ಕನಿಂದಲೇ ಬುದ್ಧಿ ಹೇಳಿ ತಿದ್ದಿ ಅವರನ್ನು ಉತ್ತಮ ಸ್ಥಾನಕ್ಕೆ ತರಬೇಕೆಂಬುದು ಈ ಗಾದೆ ಮಾತು ತಿಳಿಸುತ್ತದೆ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇದರ ಅರ್ಥ ಇಷ್ಟೇ. ದೇಶ ಸುತ್ತಿ ನೋಡಿದಾಗ ಪ್ರತಿಯೊಂದು ದೇಶದಲ್ಲಿ ಯಾರು ಜನಾಂಗ ಹೇಗೆ, ಯಾವ ಭಾಷೆ ಹೆಂಗೆ, ವೇಷಭೂಷಣ ಪ್ರತಿಯೊಂದು ಗೊತ್ತಾಗತ್ತೆ. ಅದೇ ರೀತಿ ಕೋಶ ಓದಿ ನೋಡು. ನಾವು ಒಂದು ಪುಸ್ತಕ ಮೇಲಿಂದ ನೋಡಿದರೆ ಅದರೊಳಗೆ ಏನಿದೆ ಎಂದು ಅರ್ಥವಾಗುವುದಿಲ್ಲ. ಅದರೊಳಗೆ ಪುಸ್ತಕ ಓದಿ ನೋಡಿದಾಗ ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅದೇ ರೀತಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಶಕ್ತಿಗಿಂತ ಯುಕ್ತಿ ಮೇಲು. ಈ ಗಾದೆ ಮಾತು, ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ದರೂ ನಮ್ಮಲ್ಲಿ ಬುದ್ಧಿಶಕ್ತಿ ಬಹಳ ಮುಖ್ಯ ಎಂದು ಈ ಗಾದೆ ಮಾತು ತಿಳಿಸುತ್ತದೆ. ಸತ್ಯಮೇವ ಜಯಂತಿ. ಸತ್ಯಕ್ಕೆ ಯಾವತ್ತೂ ಶಕ್ತಿ, ಸುಳ್ಳಿಗೆ ಯಾವತ್ತೂ ಶಕ್ತಿ ಇರಲು ಸಾಧ್ಯವಿಲ್ಲ. ಸತ್ಯ ಯಾವತ್ತಿದ್ರೂ ಗೆಲ್ಲತ್ತೆ, ಸುಳ್ಳು ಯಾವತ್ತಿದ್ರೂ ಸೋಲತ್ತೆ. ಹಿರಿಯಕ್ಕನ ಚಾಲಿ ಮನೆ ಮಂದಿಗೆಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾಡಿದುಣ್ಣೋ ಮಹಾರಾಯ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅಡಿಕೆಗೆ ಹೋದ ಮಾಣ ಆಣೆ ಕೊಟ್ಟರೂ ಬಾರದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ, ಬೇಲಿಯ ಎದ್ದು ಹೊಲ ಮೇಯ್ದಂತೆ. ಈ ಗಾದೆ ಮಾತುಗಳು ತುಂಬ ಪ್ರಸಿದ್ಧವಾಗಿದೆ. ನಿಮಗೂ ಕೂಡ ಈ ಗಾದೆ ಮಾತುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾವುದೇ ಗಾದೆ ಮಾತಿನ ವಿವರಣೆ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.